ಸ್ನೇಹಿತರೆ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಿಮ್ಮ ಆರ್ ಟಿ ಸಿಯಲ್ಲಿ ನಿಮ್ಮ ಹೆಸರು ಏನಾದರೂ ತಪ್ಪಾಗಿತ್ತು ಅಂದರೆ ಅದನ್ನು ತಿದ್ದುಪಡಿ ಮಾಡೋದು ಹೇಗೆ. 2026-27ನೇ ಸಾಲಿನಲ್ಲಿ ಸರ್ಕಾರ ಈಗ ಅದಾಲತ್ ಮೂಲಕ ಆರ್ ಟಿ ಸಿ ತಿದ್ದುಪಡಿ ಅಥವಾ ಪಹಣಿ ತಿದ್ದುಪಡಿಗೆ ಆದೇಶನ ಕೂಡ ಹೊರಡಿಸಿದೆ. ನಿಮ್ಮದೇನಾದರೂ ಆರ್ ಟಿ ಸಿಯಲ್ಲಿ ನಿಮ್ಮ ಹೆಸರು ಅಥವಾ ನಿಮ್ಮ ಎಕರೆ ಗುಂಟೆ ಏನಾದರೂ ತಪ್ಪಾಗಿತ್ತು ಅಂದರೆ, ಹಾಗೆಯೇ ಖರಾಬ್ ಲ್ಯಾಂಡು ಬೆಳೆ ನಮೂದು ಆಗಿಲ್ಲ ಅಂದರೆ ಅದನ್ನು ಕೂಡ ಈ ಒಂದು ಕರೆಕ್ಷನಲ್ಲಿ ನೀವು ಮಾಡ್ಬೋದು. ಈ ಟೈಮೇ ಸೂಕ್ತ ಅಂತ ನೀವು ಕೇಳೋದಾಯಿತು ಅಂದರೆ ಸರ್ಕಾರ ಈಗ ಸ್ಕೀಮ್ ಬಿಟ್ಟಿದೆ ಅದಾಲತ್ ಅಂತ. ಈ ಟೈಮಲ್ಲಿ ಮಾಡ್ತು ಅಂದರೆ ನಿಮಗೆ ಈಸಿ ಆಗುತ್ತೆ. ಮೊದಲೆಲ್ಲ ಈ ಒಂದು ಕರೆಕ್ಷನ್ ಮಾಡಬೇಕು ಅಂದರೆ ಎ ಸಿ ಅವ್ರಿಗೆ ಅರ್ಜಿ ಹಾಕಬೇಕಿತ್ತು. ಇವಾಗ ಆ ಅಧಿಕಾರನ ತಹಸೀಲ್ದಾರ್ಗೆ ವರ್ಗಾವಣೆ ಮಾಡಿದ್ದಾರೆ. ಅದರಿಂದ ವಿ ಎ ಮುಖಾಂತರ ಈಸಿಯಾಗಿ ನಿಮಗೆ ಈ ಒಂದು ಕರೆಕ್ಷನ್ ಆಗುತ್ತೆ ಅಂತ ಹೇಳ್ಬೋದು. ಈ ಒಂದು ಕರೆಕ್ಷನ್ ಮಾಡಲಿಲ್ಲ ಅಂದರೆ ನಿಮಗೆ ಪಿ ಎಮ್ ಕಿಸಾನ್ ಹಣ, ಬೆಳೆ ಹಾನಿ ಪರಿಹಾರ ಹಣ, ಬ್ಯಾಂಕಲ್ಲಿ ಸಾಲ ಪಡಿವಾಗ ನಿಮಗೆ ಸಂಕಷ್ಟ ಎದುರಾಗ್ಬೋದು. ಅದರಿಂದ ಯಾರೆಲ್ಲ ಪಾಣಿಲಿ ಹೆಸರು ತಿದ್ದುಪಡಿ ಮಾಡಬೇಕು ಅಂಥವರು ಈ ಕೂಡಲೇ ಅರ್ಜಿನ ಸಲ್ಲಿಸಿ. ಈ ತಿಂಗಳು 31 ತನಕನೂ ಕೂಡ ಈ ಒಂದು ಡೇಟ್ ಇರುತ್ತೆ. ಅಂದರೆ ಈ ವರ್ಷದ ಡಿಸೆಂಬರ್ 31 ತನಕನೂ ಕೂಡ ಇರುತ್ತೆ. ಹಾಗೆಯೇ ಈ ಕೆಲಸಕ್ಕೇನಾದ್ರು ಹಣ ಕೊಡಬೇಕಂದ್ರೆ ಖಂಡಿತ ಇಲ್ಲ, ಸರ್ಕಾರ ನಿಗದಿ ಮಾಡಿರುತ್ತೆ. ಒಂದು 50 ರೂಪೀಸ್ ಫೀಸ್ ಇರುತ್ತೆ, ಅಷ್ಟು ಕಟ್ಟರೆ ಸಾಕು. ಹಾಗೆಯೇ ದಿನಾಂಕ ಮತ್ತು ಏನೇನು ತಿದ್ದುಪಡಿ ಮಾಡ್ಬೋದು, ನಾವು ಮೊದಲೇ ಹೇಳಿದ ರೀತಿ ಇದೇ ವರ್ಷ ಡಿಸೆಂಬರ್ 31 ತನಕ ಇರುತ್ತೆ. ಹೆಸರು, ವಿಸ್ತೀರ್ಣ, ಬೆಳೆ ಮತ್ತು ಮ್ಯೂಟೇಷನ್ ದೋಷಗಳು ದಕ್ಷಿಣ ಕನ್ನಡ, ಬೆಂಗಳೂರು ನಗರ, ಗ್ರಾಮಾಂತರ ಅಷ್ಟು ಜಿಲ್ಲೆಗಳು ಹೊರತುಪಡಿಸಿ ಇನ್ನೆಲ್ಲ ಜಿಲ್ಲೆಯವರು ಕೂಡ ಈ ಒಂದು ಕರೆಕ್ಷನ್ಗೆ ಅಪ್ಲೈ ಮಾಡ್ಬೋದು. ಅಧಿಕೃತ ಆದೇಶನೂ ಕೂಡ ಸರ್ಕಾರ ಹೊರಡಿಸಿದೆ. ಇನ್ನು ಪಹಣಿ ತಿದ್ದುಪಡಿಗೆ ಬೇಕಾಗುವ ದಾಖಲಾತಿಗಳು ನೋಡೋದಾಯಿತು ಅಂದರೆ ನಿಮಗೆ 4 ರೀತಿ ದಾಖಲಾತಿಗಳು ಬೇಕಾಗ್ತದೆ. ಪ್ರಸ್ತುತ ಪಹಣಿ ಪ್ರತಿ, ಈಗಿರ್ತಕ್ಕಂಥ ಪಹಣಿ ತಪ್ಪಿರ್ತಕ್ಕಂಥ ಹೆಸರು ಇರ್ತದಲ್ಲ ಆ ಒಂದು ಪಹಣಿ, ಆಧಾರ್ ಕಾರ್ಡು, ಹಾಗೆಯೇ ಸ್ವಯಂ ಘೋಷಿತ ಪತ್ರ, 20 ರೂಪಾಯಿ ಸ್ಟಾಂಪ್ ಪೇಪರು ಅಂದರೆ 100 ರೂಪಾಯಿ ಸ್ಟಾಂಪ್ ಪೇಪರ್ ತೊಗೊಂಡು ನೀವು ಅದಕ್ಕೆ ಫಿಲಪ್ ಮಾಡಿಸ್ಬೇಕು. ಮತ್ತು ಅರ್ಜಿ, ಒಂದು ತಹಸೀಲ್ದಾರ್ಗೆ ಮ್ಯಾನುವಲಾಗಿ ಅರ್ಜಿನೂ ಕೂಡ ಬರೀಬೇಕು. ಅಷ್ಟು 4 ಮಾಡಿ ನೀವು ಈ ಎಲ್ಲ ದಾಖಲಾತಿಗಳನ್ನು ನೀವು ಸಿದ್ಧಪಡಿಸ್ಬೇಕು. ನಿಮ್ಮ ಹತ್ತಿರದ ತಾಲೂಕು ಕಚೇರಿಗೆ ಹೋಗಿ ಅಲ್ಲಿ ಒಂದು ವಿಭಾಗ ಇರುತ್ತೆ, ಇದಕ್ಕಾಗಿ ಸಪ್ರೇಟಾಗಿ ಒಂದು ರೂಮ್ನ ತೆರೆದಿರ್ತಾರೆ. ಅಲ್ಲಿ ನೀವು ಇನ್ವರ್ಡ್ ವಿಭಾಗಕ್ಕೆ ಹೋಗಿ ನೀವು ಖುದ್ದಾಗಿ ಭೇಟಿ ಕೊಟ್ಟು ನೀವು ಅರ್ಜಿ ಪತ್ರ ಮತ್ತು ನಿಮ್ಮ ಸ್ಟಾಂಪ್ ಪೇಪರು, ಆಧಾರ್ ಕಾರ್ಡು, ಪಹಣಿ ಇಷ್ಟನ್ನು ಪಿನ್ ಮಾಡಿ ಅವ್ರಿಗೆ ಅರ್ಜಿನ ಸಲ್ಲಿಸಬೇಕು. ಜೊತೆಗೆ ಬರಬೇಕಾದಾಗ ಒಂದು ಅಕ್ಲಾಜ್ಮೆಂಟ್ನ ಕೂಡ ನೀವು ಇಸ್ಕೊಳ್ಳೋದನ್ನ ಮರಿಬೇಡಿ. ಇಷ್ಟಾದ 15 ದಿವಸಗಳೊಳಗೆ ನಿಮ್ಮದು ಆರ್ ಟಿ ಸಿ ರೆಡಿ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಈ ಸ್ಕೀಮ್ ಇರೋದ್ರಿಂದ, ಅದಾಲತ್ ಸ್ಕೀಮ್ ಇರೋದ್ರಿಂದ ಈ ಅಧಿಕಾರ ಪ್ರಾರಂಭ ಬಂದು ಇದೇ ತಿಂಗಳು ಮಾರ್ಚ್ 2026ರಿಂದ 31 ಡಿಸೆಂಬರ್ 2026 ತನಕ ಆಯಾ ತಾಲೂಕಿನ ತಹಸೀಲ್ದಾರು ಅವ್ರಿಗೆ ಅಧಿಕಾರ ಇರ್ತದೆ. ಯಾವ್ಯಾವ ತಪ್ಪುಗಳನ್ನು ತಿದ್ದುಪಡಿ ಮಾಡಲು ಸಾಧ್ಯ, ಕೇವಲ ಅಕ್ಷರಗಳು, ಕಾಗುಣಿತಗಳು, ಟೈಪಿಂಗ್ ಮಿಸ್ಟೇಕು, ಒತ್ತಕ್ಷರಗಳು, ಒಂದು ವೇಳೆ ಇನ್ಸಿಲ್ ಬಿಟ್ಟೋಗಿರೋ ಅಷ್ಟು ಮಾಡ್ಬೋದು. ಯಾವುದಕ್ಕೆ ಅವಕಾಶವಿಲ್ಲ ಅಂತ ಹೇಳೋದಾಯ್ತು ಅಂದರೆ ಸಂಪೂರ್ಣ ಹೆಸರನ್ನೇ ಬದಲಾವಣೆ ಮಾಡೋದು. ಸಪೋಸು ಒಂದು ಹೆಸರನ್ನ ತೆಗೆದು ಅದ್ರ ಬದಲು ಇನ್ನೊಂದು ಹೆಸರನ್ನ ಕೊಡ್ತಕ್ಕಂಥದ್ದಕ್ಕೆ ಅವಕಾಶ ಇಲ್ಲ. ಇದಕ್ಕೆ ನ್ಯಾಯಾಲಯದ ಆದೇಶ ಬೇಕು. ಅದರಿಂದ ಆ ಕರೆಕ್ಷನ್ನ ಮಾಡಲಿಕ್ಕಾಗಲ್ಲ. ಕೇವಲ ಒತ್ತಕ್ಷರಗಳು ಹಾಗೆಯೇ ಇನ್ಸಿಲ್ಗಳೇನು ಬಿಟ್ಟೋಗಿದ್ರೆ ಅಷ್ಟನ್ನು ಕೂಡ ನೀವು ಇಲ್ಲಿ ಆ್ಯಡ್ ಮಾಡ್ಬೋದು ಅಂತ ತಿಳಿಸಿದ್ದಾರೆ. ಹಾಗೆ ತಿದ್ದುಪಡಿಗೆ ಆಗುವ ಸಮಯ, ಅರ್ಜಿ ಸಲ್ಲಿಸಿದ ಅಂದಾಜು 15 ದಿವಸಗಳ ಒಳಗೆ ನಿಮ್ಮ ಒಂದು ಕರೆಕ್ಷನ್ನು ಕಂಪ್ಲೀಟ್ ಆಗುತ್ತೆ ಅಂತ ತಿಳಿಸಿದ್ದಾರೆ. ಹಾಗೆ ಅರ್ಜಿಯಲ್ಲಿ ಸಲ್ಲಿಸಬೇಕು ಅಂದರೆ ಮೊದಲೇ ಹೇಳಿದ ರೀತಿ ತಾಲೂಕು ತಹಸೀಲ್ದಾರ್ ಕಚೇರಿಯ ಇನ್ವರ್ಡ್ ವಿಭಾಗದಲ್ಲಿ ಅರ್ಜಿ ಸಲ್ಲಿಸಬೇಕಾಗ್ತದೆ. ಈ ರೀತಿ ಸಲ್ಲಿಸಿ ನಿಮ್ಮ ಸಮಸ್ಯೆನ ಬಗೆಹರಿಸಬಹುದು. ಸ್ನೇಹಿತರೆ ಇದಾಗಿತ್ತು ಇವತ್ತಿನ ಈ ಒಂದು ವಿಡಿಯೋದ ಮಾಹಿತಿ. ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಎಜೆ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ ಅಂತ. ಇಲ್ಲಿ ತನಕ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.